ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾನು ನಮ್ಮ ಅತ್ತೆ ಮನೇಲಿ ಇದ್ದೀನಲ್ಲ, ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಇಲ್ಲಿ ಯೂಶ್ವಲಿ ಹೇಗೆ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೊಸಲನ್ನ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಡಬೇಕು ಫಸ್ಟು. ಸೊ ನಮ್ಮ ಅತ್ತೆ ಮನೆಯಲ್ಲಂತೂ ಕಂಪಲ್ಸರಿ ಇದು ಡೈಲಿ ಮಾಡಬೇಕು. ಆ್ಯಂಡ್ ಆದಮೇಲೆ ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿದು ಆಮೇಲೆ ಟೀ ಕಾಫಿ, ಇನ್ನು ನೆಕ್ಸ್ಟ್ ಟಿಫನ್ ಆ ಥರ. ಸೊ ಬೆಳಗ್ಗೆ ಬೇಗ ಎದ್ದಿದ್ದೀವಿ ಅಂದರೆ ಇನ್ನು ಟೈಮ್ ಕೂಡ ತುಂಬ ಇರುತ್ತೆ. ಆ್ಯಂಡ್ ನಮ್ಮ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋದಿಲ್ವಲ್ಲ, ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿದೆ. ಆಮೇಲೆ ಇನ್ನು ಟಿಫನ್ಗೆ ನಾನು ಫ್ರೈಡ್ ರೈಸ್ ಪ್ರಿಪೇರ್ ಮಾಡಿದ್ದೆ. ಸೊ ಮಕ್ಕಳೆಲ್ಲ ಟಿಫನ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮದು ಕೂಡ ಟಿಫನ್ ಆಯಿತು. ಗವ್ಯ ಏನಂತ ಕೊಡು ಗವ್ಯ, ನೋಡಿ ಇಬ್ಬರು ಹೆಂಗಿದ್ದಾರೆ ಅಂತ ಹೇಳಿ. ಇನ್ನು ಸ್ನಾನ ಮಾಡಿಸ್ಬೇಕು, ಆಯಿಲೆಲ್ಲ ಹಚ್ಚಿದ್ದೀನಿ ಗಮ್ಮಿಯಾಗೆ. ಸೊ ಗವ್ಯ ಬಾ ಬಂಗಾರ, ನೀನು ಬೇಗ ಅದು ಕೊಡು. ನಾನು ಒಂದು 5 ಆಯ್ತಾಯ್ತು. ಹಾಯ್ ಫ್ರೆಂಡ್ಸ್, ನಾವು ಅಜ್ಜಿ ತಾತ ಮನೆಗೆ ಬಂದಿದ್ದೀವಿ. ನಾವು ಎಣ್ಣೆ ಹಚ್ಕೊಂಡಿದ್ದೀವಿ, ಸ್ನಾನ ಮಾಡ್ತೀವಿ ಇವಾಗ. ಬಾಯ್. ಸೊ ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಮನೇಲಿ ಕೂಡ ಎಲ್ಲ ಕೆಲಸ ಮುಗಿಸ್ದೆ. ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ನೋಡಿ ಮಕ್ಕಳೆಲ್ಲ ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಹೈ ಮಾಡು ಗಮ್ಯ. ಇಲ್ಲ ಹತ್ತಬಾರ್ದು, ಇಳಿಬೇಕು, ಇಳಿ. ಸೊ ಇನ್ನು ಟೈಮ್ ಸಾಯಂಕಾಲ 5 o'clock ಆಯಿತು. ಇವಾಗ ಇನ್ನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಗವ್ಯಗೆ ಅವಾಗವಾಗ ಫೀವರ್ ಬರ್ತಾ ಇರುತ್ತೆ. ಸೊ ಹಾಗೆ ಒಂದು ಅಂತರ ಹಾಕ್ಸ್ಕೊಂಬರೋಣ ಅಂತ. ಇದರಲ್ಲಿ ಹಾಕು. ನಿಧಾನ ಮತ್ತೆ ಬಿದ್ದಿದ್ಯಾ ಆಮೇಲೆ. ವೆರಿ ಗುಡ್. ಇಲ್ಲಿದೆ ನೋಡಿ ಫ್ಲವರ್. ನೀಟಾಗಿ ನಿಧಾನ. ಡೋಂಟ್ ಫೈಟ್, ಓಕೆ? ನೋಡಿ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮತ್ತೆ ಆಲ್ರೆಡಿ ಹೋಗಿದ್ದಾರೆ. ಈಗ ನಾವು 3 ಜನ ಹೋಗ್ತಾ ಇದ್ದೀವಿ. ಇನ್ನು ಆಟೋದಲ್ಲಿ ಟೆಂಪಲ್ ಹತ್ರ ರೀಚ್ ಆಗಿಬಿಟ್ವಿ. ಸೊ ಇದು ದುರ್ಗಮ್ಮನ ದೇವಸ್ಥಾನ ಅಂತ ಹೇಳಿ ತುಂಬ ಪವರ್ಫುಲ್ ಇರುತ್ತೆ ಇಲ್ಲಿ. ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಂತರ ಎಲ್ಲ ಜಾಸ್ತಿ ಇಲ್ಲೇ ಹಾಕ್ಸೋದು. ಅಂದರೆ ನಾನು ಇವಾಗ ಹಾಕ್ಸಿದ್ರೆ ಮಿನಿಮಮ್ 6 months ತನಕ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೇನಾದರೂ ಜಾಸ್ತಿ ಆಟ ಮಾಡಿದ್ರೆ ಮತ್ತು ಸೊ ಯಾವಾಗಲೂ ಹಿಂಗೆ ಹುಷಾರಿಲ್ದಂಗೆ ಆಗೋದು. ಸೊ ಇದಕ್ಕೆಲ್ಲ ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಸೊ ಹಾಗೆ ನಮ್ಮ ಗವ್ಯಗೂ ಕೂಡ 3 years ಕಂಪ್ಲೀಟ್ ಆಗಿದೆ. ಸೊ ಹಾಗೆ ಒಂದು ಹಾಕ್ಸೋಣ ಅಂತೇಳಿ ಕರ್ಕೊಂಡ್ಬಂದೆ. ಸೊ ದುರ್ಗಮ್ಮನ ದೇವಸ್ಥಾನ ಅಂದರೆ ಎಕ್ಸ್ಪೆಷಲಿ ಟ್ಯೂಸ್ಡೇ ಮತ್ತು ಫ್ರೈಡೇ ಮಾತ್ರನೇ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಸೊ ಅಂತರ ಹಾಕೋದು ಕೂಡ ಆ 2 days ಮಾತ್ರನೇ. ಸೊ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಇನ್ನು ಇಲ್ಲೇ ಕರ್ಕೊಂಬಂದೆ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಅಂತರ ಹಾಕ್ಸ್ಕೊಳ್ಳೋಕ್ಕೆ ಯಾವಾಗ ಬಂದರೂ ಕೂಡ ತುಂಬ ರಶ್ ಇರುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ ಇಲ್ಲಿ. ಸೊ ಹಾಗೆ ಇನ್ನು ರಿಟರ್ನ್ ಮನೆಗೆ ಬರಬೇಕಾದ್ರೆ ಹಾಗೆ ಪಾನಿಪುರಿ ಚಾಟ್ಸ್ನ ತಿನ್ಕೊಂಡು ಬಂದ್ವಿ. ತುಂಬ ದಿವಸ ಆಗಿತ್ತು ಅಂತ ಹೇಳಿ. ಇನ್ನು ಮನೆಗೆ ಬರಬೇಕಾದ್ರೆ ಆನ್ ದಿ ವೇಯಲ್ಲಿ ನಮ್ಮ ಮಾವ ಅವ್ರ ಫ್ರೆಂಡ್ದು ಮನೆ ಕಟ್ಸಿದ್ರು. ಸೊ ಅವ್ರ ಮನೆ ಬಂದು ಡೂಪ್ಲೆಕ್ಸ್ ಮನೆ. ಹಾಗೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇನ್ನೊಂದು 3 days ಇದೆ, ಅಂದರೆ ಸಂಡೇ, ಕಮಿಂಗ್ ಸಂಡೇ 11th ಓಪನಿಂಗ್ ಸೆರೆಮನಿ ಇದೆ. ಸೊ ಇನ್ನು ಅವತ್ತು ಮೇ ಬಿ ನಾವು ಇರ್ತೀವೋ ಇಲ್ಲ ಬ್ಯಾಂಗ್ಳೂರಿಗೆ ಬಂದುಬಿಡ್ತೀವೋ ಅಂತ ಹೇಳಿ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಒಳಗಡೆ. ಬಟ್ ಮನೆ ಮಾತ್ರ ಮಸ್ತಾಗಿದೆ ಆ್ಯಂಡ್ ಡೂಪ್ಲೆಕ್ಸ್ ಮನೆ. ಸೊ ಇದಕ್ಕೆ ಮನೆ ಕಟ್ಸೋಕ್ಕೆ ಅರೌಂಡ್ 1 crore ಆಗಿದೆಯಂತೆ. ಸೊ ಎಂತೆಂಥ ಒಳ್ಳೊಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ಮನೆ ಕಟ್ಸಿದ್ದಾರೆ. ರಿಯಲಿ ಸಕ್ಕದಾಗಿ ಮಾಡಿಸಿದ್ದಾರೆ. ಸೊ ನಾನಂತೂ ಫುಲ್ ಎಲ್ಲಿ ನೋಡಿಲ್ಲ ಆ್ಯಂಡ್ ಫುಲ್ ಕವರ್ ಕೂಡ ಮಾಡಿಲ್ಲ ವಿಡಿಯೋದಲ್ಲಿ. ಜಸ್ಟ್ ನನಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ವಿಡಿಯೋಗೆ ಕವರ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಡೂಪ್ಲೆಕ್ಸು. ಮೇಲ್ಗಡೆ ಹೋದರೆ ನೋಡಿ ಇದು ಫಂಕ್ಷನ್ ಹಾಲು. ಆ್ಯಕ್ಚುಲಿ ಅವರು ಫುಲ್ ಕಂಬೈಂಡ್, ಅಂದರೆ ಫುಲ್ ಜಾಯಿಂಟ್ ಫ್ಯಾಮ್ಲಿ ಇರೋದು. ಅವರು ತುಂಬ ದೊಡ್ಡ ಕುಟುಂಬ. ಸೊ ಅವ್ರಿಗೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಫಂಕ್ಷನ್ ಮಾಡಲಿಕ್ಕೆ ಫಂಕ್ಷನ್ ಹಾಲ್ ಬೇಕು ಅಂತ ಹೇಳಿ ಮೇಲ್ಗಡೆ ಅವ್ರು ಫಂಕ್ಷನ್ ಹಾಲ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೋಡಿ ಪ್ಲ್ಯಾಂಟ್ಸ್ ಅಂತೂ ಎಷ್ಟು ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ ಗೊತ್ತಾ, ಸಕ್ಕದಾಗಿ ಇಟ್ಟಿದ್ದಾರೆ. ಆ್ಯಂಡ್ ಮನೆಗೆ ಒಳ್ಳೆ ಗ್ರೀನರಿ ಇದ್ರೇ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಸೊ ಹಾಗೆ ಅವರು ತುಂಬ ಗ್ರೀನರಿ ಸಕ್ಕದಾಗಿ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲನೂ ರೂಮ್ಸ್ ಕೂಡ ನೋಡಿಲ್ಲ, 1 or 2 ರೂಮ್ಸ್ ಮಾತ್ರ ನೋಡಿದ್ವಿ.
ನಾನು ಎಷ್ಟು ನೋಡಿದ್ದೀನೋ ಅಷ್ಟು ಮಾತ್ರನೇ ವಿಡಿಯೋಗೆ ಕವರ್ ಮಾಡಿದ್ದೀನಿ. ಸೊ ಇದು ಡೂಪ್ಲೆಕ್ಸ್ ಮನೆ ಅಲ್ವಾ, ಸೆಂಟ್ರಲ್ಲಿ ಒಂದು ಲೈಟ್ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಮಾತ್ರನೇ ಒಂದು ವಿಡಿಯೋ ಕ್ಲಿಪ್ ತೆಗೆದೆ. ಆ್ಯಂಡ್ ಮೇಲ್ಗಡೆ ಒಂದು 2 ರೂಮು, ಕೆಳಗಡೆ 3 ರೂಮ್ ಏನೋ ಮಾಡಿಸಿದ್ದಾರೆ. ಸೊ ಸರಿಯಾಗೆಲ್ಲ ನೋಡಿಲ್ಲ, ಸುಮ್ಮನೆ ಮೇಲ್ಮೇಲೆ ಮಾತ್ರ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಕಬೋರ್ಡ್ಸ್ ಅಂತೂ ಒಂಥರ ರಿಯಲ್ ಸಖತ್ತಾಗಿ ಮಾಡಿಸಿದ್ದಾರೆ. ಇನ್ನು ಮೇಲ್ಗಡೆ ಇದು ಫಂಕ್ಷನ್ ಹಾಲ್ ಇದೆಯಲ್ಲ, ಅದ್ರ ಸ್ಲ್ಯಾಬ್ ಹೇಗೆ ಮಾಡಿಸಿದ್ದಾರೆ ಅಂದರೆ ಇದೊಂಥರ ಹಟ್ ಥರ ಮಾಡಿದ್ದಾರೆ. ಇದು ಮಾತ್ರ ರಿಯಲಿ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದ್ರ ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಮೇ ಬಿ ನಾನೇನಾದರೂ ಓಪನಿಂಗ್ ಸೆರೆಮನಿ ಫಂಕ್ಷನ್ಗೆ ಹೋದರೆ ಮಾತ್ರ ಖಂಡಿತ ನಾನು ಹೋಮ್ ಟೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹೋಗಿಲ್ಲ ಅಂತಂದರೆ ಇಲ್ಲ. ಸೊ ಇದು ಬಂದು ವೆಡ್ನೆಸ್ಡೇ ವ್ಲಾಗ್, ಅಂದರೆ ಇನ್ನು ನಮ್ಮ ಅತ್ತೆ ಮನೆ, ಇದು ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ನ ತಗೊಂಡೆ. ಆ್ಯಂಡ್ ಕಿಚನ್ ಕ್ಲೀನ್ ಎಲ್ಲ ಮುಗೀತು. ಇನ್ನು ರೂಮ್ಸು ಹಾಲು ಎಲ್ಲ ತುಂಬ ಇದೆ. ಅರ್ಧ ಕೆಲಸ ಮುಗಿಸಿ ಟೀ ಬ್ರೇಕ್ ತಗೊಂಡು ಟೀ ಕುಡಿತಾ ಇದ್ದೀವಿ. ಸೊ ಎಲ್ಲ ಕೆಲಸ ಮುಗೀತು ಮನೇಲಿ. ಸೊ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಚಿಕ್ಕತ್ತೆ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಸೊ ನಾನು 4 ಜನ ಸೇರಿ ಎಲ್ಲ ಕೆಲಸನ ಮುಗಿಸ್ಬಿಟ್ವಿ. ಸ್ಯಾಟರ್ಡೇ ಮನೆ ದೇವ್ರಿಗೆ ಹೋಗೋ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಎಲ್ಲನೂ ಬೇಗ ಕೆಲಸಗಳೆಲ್ಲ ಮುಗಿಸ್ಬಿಟ್ವಿ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಿದೆ, ಅದು ಇನ್ನೂ ಸ್ವಲ್ಪ 15 ಡೇಸ್ ಆದಮೇಲೆ ಮಾಡೋಣ ಅಂತ ಹೇಳಿದ್ರು. ಸೊ ಇವಾಗ ಆಲ್ಮೋಸ್ಟು ಈಗ 1 or 2 o'clock ತನಕ ಮಾಡಿದ್ವಿ. ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿರೋರು ಮಧ್ಯಾಹ್ನ ತನಕ ಕೆಲಸನೇ ಆಗೋಯಿತು. ಸೊ ಎಲ್ಲ ಕೆಲಸನೂ ಮುಗಿಸ್ಬಿಟ್ವಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬಾಯ್.